ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬಿಜಾಪುರ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಔಟ್ಸೈಡ್ ಲುಕ್ ಹೇಗಿದೆ ಅಂತ. ಗಾಡಿ ಮತ್ತು ಅಲ್ಟಿಮೇಟ್ ಆಗಿದೆ. ನೋಡಿ ಇಂಟೀರಿಯರ್ಸ್ ಎಲ್ಲ ಹೇಗಿದೆ. ಸೊ ನಾನಿವಾಗ ಡ್ರೈವರ್ನ ಮಾತಾಡ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಯಾವ್ರು ಸರ್ ನಿಮ್ಮದು? ಬಿಜಾಪುರ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಡ್ರೈವಿಂಗ್ಗೆ VRL ಅಲ್ಲಿ? ಸೊ ಮುಂಚೆ ಎಲ್ಲಿ ಮಾಡ್ತಾಯಿರಿ ಸರ್? ಟ್ರಕ್ ಓಡಿಸ್ತಾರೆ. ಸೊ ಹೇಗನ್ಸುತ್ತೆ ಸರ್ ಟ್ರಕ್ಕಿಂದ ಈಗ ಬಸ್ಸಿಗೆ ಬಂದಿದ್ದೀರಿ ಫೀಲ್ಡಿಗೆ, ಹೇಗನ್ಸುತ್ತೆ ಸರ್? ಓಕೆ ಓಕೆ. ಸೊ ಯಾವ್ದು ಕಂಫರ್ಟ್ ಅನ್ಸುತ್ತೆ ಸರ್? ಓಕೆ, ಚೆನ್ನಾಗಿದೆ. ಸೊ ಈಗ ಈ ಬಸ್ಸು ಹೊಸದಂತ ಹೇಳಿದೆ ಸರ್, ಎಷ್ಟು ಟೈಮ್ ಆಯ್ತು ಸರ್ ಬಂದು? 3-4 ಮಂತ್ಸ್ ಆಯಿತು. ಓಕೆ. ಸೊ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್? ಮುಂಚೆ ಬಸ್ಸಿಗೆ ಹೋಗ್ತಾರೆ ಇದು ಹೋಗಬೇಕು. ಓಕೆ ಓಕೆ. ಸೊ ಕ್ಯಾಮ್ರಾ ಇದೆ. ಓಕೆ, ಅಂದೇನು ಸರ್ ಅದು ಅವೇರ್ನೆಸ್? ಓಕೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ ಓಕೆ. ಸೊ ನೀವೀಗ ಬಿಜಾಪುರ ಹೋಗುತ್ತೆ ಅಂತ ಹೇಳಿದ್ರೆ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? 6:30ಗೆ. ಸೊ ಸಿಟಿ ಬಿಡೋತ್ತಿಗೆಲ್ಲ ಎಷ್ಟೊತ್ತಾಗ್ಬೋದು ಸರ್? ಅಂದರೆ ಪಿಕಪ್ ಎಲ್ಲೆಲ್ಲಿ ಇರ್ಬೋದು ಸರ್ ಪಿಕಪ್? ಓಕೆ. ಸೊ ಪಿಕಪ್ ಮಾಡ್ಕೊಂಡು ಹೋಗ್ತೀರಾ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಸೊ ಡೈಲಿ ಸೇಮ್ ರೂಟಿಂಗ್ ಇರುತ್ತೆ. ಸೊ ಯಾವಾಗ ನಿಮ್ದು ಚೇಂಜ್ ಆಗುತ್ತೆ ಸರ್ ಯೂಶ್ವಲ್ ಆಗಿ? ಅಂದರೆ ಈಗ ಬಿಜಾಪುರ ಹೋಗ್ತಾ ಇದ್ದೀರಾ, ಎವ್ರಿ ಮಂತ್ ಇದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಸರ್ ಏನಾದರೂ? ಅಂದರೆ ನೀವೇನಾದರೂ ಇನ್ಫಾರ್ಮ್ ಮಾಡಿದ್ರೆ ಚೇಂಜ್ ಮಾಡ್ತಾರೆ. ಓಕೆ ಓಕೆ. ಸೊ ಬಿಜಾಪುರ ಎಷ್ಟು ಕಿಲೋಮೀಟರ್ ಇದೆ ಸರ್ ಟೋಟಲಿಂದ? ಸೊ ಇಬ್ಬರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ? ಓಕೆ. ಮತ್ತು ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್ ಆ್ಯಾವ್ರೇಜು? ಓಕೆ. ಅಂದರೆ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ. ಡಿಸ್ಕೌಂಟ್ ಎಲ್ಲ ಸೇಮ್? ಓಕೆ. ಇದು ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು? 36. ಸೊ ಮುಂಚೆಗೆ ಸರ್ ಈಗ ಸ್ವಲ್ಪ ಒಂದು 6 ಸೀಟ್ ಎಕ್ಸ್ಟೆಂಡೆಡ್ ಇದೆಯಲ್ಲ? ಓಕೆ. ಮತ್ತು ಈಗ ಬಿಜಾಪುರ ಯಾವ್ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಸರ್? ಹಾಂ. ಓಕೆ. ಅಂದರೆ ಬಿಜಾಪುರ ಲಾಸ್ಟು? ಓಕೆ ಓಕೆ. ಮತ್ತು ಮಿಡ್ಲಲ್ಲಿ ಸ್ಟಾಪ್ ಎಲ್ಲ ಎಲ್ಲಿ ಕೊಡ್ತೀರಾ ಸರ್ ಯೂಶ್ವಲ್ ಆಗಿ ಬ್ರೇಕ್ ಅಂತ ಬಂದರೆ? ಓಕೆ ಓಕೆ. ಅಂದರೆ ಅದೇ ಟೀ ಬ್ರೇಕು ಮತ್ತು ಲಂಚ್ಗೆ ಅಂತ ಡಿನ್ನರ್ಗೆ ಅಂತ ನಿಲ್ಲಿಸ್ತೀರಾ? ಸೊ ನೀವು VRL 10 ಇಯರ್ಸ್ ಆಯ್ತು ವರ್ಕ್ ಮಾಡೋದಲ್ಲ, ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್ ನಿಮಗೆ ಸ್ಟಾಫಿಗೆ? ಚೆನ್ನಾಗಿದೆಯಾ? PF ಎಲ್ಲ ಕಂಫರ್ಟ್ ಇದೆ? ಓಕೆ ಸರ್. ಓಕೆ ಸರ್, ನಿಮ್ಮ ಹೆಸರು? ಸಿದ್ದು ಪೂಜಾರಿ. ನಿಮ್ದು ಯಾವ ಊರು ಸರ್? ನಮ್ಮ ಬಿಜಾಪುರ. ಓಕೆ. ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಮ್ದು ಇಲ್ಲಿ 2 ವರ್ಷ ಮೊದಲು ಮುಂಚೆ ಊರ ಲಾರಿ. ಓಕೆ. ಸೊ ನೀವು ಅಲ್ಲಿಂದ ಟ್ರಕ್ಕಿಂದನೇ ಹೇಗನ್ಸು ಸರ್ VRL ಟ್ರಾವೆಲ್ಸ್ ಬಗ್ಗೆ? ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಓಕೆ. ಮತ್ತು ನೀವು ವೀಕ್ಲಿ ಅಂತ ಬಂದರೆ ಅಥವಾ ಮಂತ್ಲಿ ಯಾವಾಗ ರಜೆ ತಗೋತೀರಾ ಸರ್? ಯಾವ ಥರ ಇರುತ್ತೆ ರಜೆ? ಅಂದರೆ ನಮ್ದು 2 ತಿಂಗಳು ಡ್ಯೂಟಿ ಇರುತ್ತೆ ಸರ್. ಓಕೆ. ಆಮೇಲೆ ನಮ್ಮ ಇನ್ನೊಬ್ಬ ಥರ್ಡ್ ಪಾರ್ಟ್ನರ್ ಇರ್ತಾರೆ. ಸೊ ಒಟ್ಟು 3 ಜನ ಇರ್ತೀರಾ, ಶೇರ್ ಮಾಡ್ಕೊಂಡು ಹೋಗ್ತೀರಾ? ಸೊ ಇವರು ಅಂದರೆ ಇಬ್ಬರು ಡ್ರೈವರ್ ಬಿಟ್ಟರೆ ಎಷ್ಟು ಜನ ಸ್ಟಾಫ್ ಇರ್ತಾರೆ ಸರ್ ಯೂಶ್ವಲ್ ಆಗಿ? ಹಾಂ, ಇಬ್ಬರೇ. ಅಂದರೆ ಇಲ್ಲಿ ಕ್ಲೀನಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ, ನೀವೆಲ್ಲ? ಹಾಂ, ಫೈನಲ್ ಇನ್ಸ್ಪೆಕ್ಷನ್ ಆದಮೇಲೆ ನೀವು ಹೊರಡ್ತೀರಾ? ಓಕೆ. ಅಂದರೆ ಇಬ್ಬರು ಶೇರಿಂಗ್ ಮಾಡ್ಕೊಂಡು ಹೊರಡ್ತೀರಾ? ಓಕೆ ಓಕೆ. ಥ್ಯಾಂಕ್ ಯು ಸರ್. ಸೊ ನಾನು ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ. ನಾನು ಮುಂಚೆನೇ ಹೇಳಿದಾಗ ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಬಸ್ಸು. ನೀವು ಗಾಡಿ ನೋಡ್ಬೋದು, ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ನೋಡಿ, ಇದು ಸಿಂಗಲ್ ಸೈಡ್ ಅಪ್ಪರ್ ಬರ್ತು, ಹಾಗೆಯೇ ಇದು ಡಬಲ್ ಸೈಡು. ಸ್ಲಿಪ್ಪರ್ಸ್ ಎಲ್ಲ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಕರ್ಟನ್ ಇದೆ, ಹಾಗೆಯೇ ಪಿಲ್ಲೋಸ್ ಇದೆ, ಹೊರಗೋದು ಕೂಡ ಫೆಸಿಲಿಟೀಸ್ ಮಾಡಿದ್ದಾರೆ, ಚಾರ್ಜಿಂಗ್ ಫೆಸಿಲಿಟೀಸ್ ಇದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅವ್ರು ಇನ್ನೇನು ಹೊರಡ್ತಾರೆ ಬಿಜಾಪುರಕ್ಕೆ ಬ್ಯಾಂಗ್ಳೂರಿಂದ. ನಾನು ಮುಂಚೆನೇ ಹೇಳಿದಾಗ ಇದು 36 ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ.
ಇದು ಲಾಸ್ಟ್ ಸೀಟ್ ನೀವು ನೋಡ್ಬೋದು. ನೋಡಿ ಹೇಗಿದೆ ಬಸ್, ನೋಡಿ ಹೇಗಿದೆ ಬಸ್ಸು VRL. ನಾನು VRL ಸ್ಟಾಫ್ ಹತ್ರ ಕೇಳಿದಾಗೆ ಅವರು ಲಾಸ್ಟ್ ಮಂತೇ ಅರೌಂಡ್ 60 ಹೊಸ ಬಸ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪೆಷಲಿ ನಾರ್ತ್ ಕರ್ನಾಟಕಕ್ಕೆ ಇರೋದು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಈ ಸೈಡ್ ಏನು ಲೈಟಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ನೋಡಿ. ಹಾಗೆ ಮೇಲ್ಗಡೆ ಕೂಡ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನನ್ನ ಫ್ರೆಂಡ್ ಕೂಡ ತೋರಿಸ್ತೀನಿ ಲೈಟಿಂಗ್ಸ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ನೋಡಿ ಮೇಲ್ಗಡೆ ಸಖತ್ತಾಗಿದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ. ಸರ್ ಇದು ಡೆಕೋರೇಷನ್ ಎಲ್ಲ ಏನು ಸರ್ ನೀವೇ ಮಾಡಿರೋದಾ? ಇದೆಲ್ಲ ಫ್ಲವರ್ಸ್ ಅದೆಲ್ಲ ನೀವೇ? ಚೆನ್ನಾಗಿದೆ ಸರ್. ಸೊ ಓವರಾಲ್ ಫೆಸಿಲಿಟೀಸ್ ಚೆನ್ನಾಗಿದೆ VRL ಅವ್ರದ್ದು. ನೀವು ನಾರ್ತ್ ಕರ್ನಾಟಕ ಸೈಡ್ ಹೋಗೋದಿದ್ರೆ VRL ಟ್ರಾವೆಲ್ಸ್ನ ಒಂದು ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ತುಂಬ ಬಸ್ಸಸ್ ಇದೆ. ನೀವು ಬಿಜಾಪುರ ಹೋಗ್ತೀರಿ ಅಂದ್ರೆ ಅವ್ರದ್ದು ರೂಟಿಂಗ್ ಗಾಡಿಗಳೇ ಒಂದು 4-5 ಇರ್ತವೆ ಒಂದು ಸೈಡ್ಗೆ. ಹಾಗೆಯೇ ಬ್ಯಾಂಗ್ಳೂರು ಸೈಡ್ಗೆ ಅಂದರೆ 2-3 ಗಾಡಿಗಳಿರುತ್ತೆ. ಸೊ ಒಂದಲ್ಲ ಒಂದು ಗಾಡಿ ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. Thank you, sir. Thank you, sir. Thanks, bro. Thanks.